ನೀಟ್ ಅಕ್ರಮದ ವಿರುದ್ಧ ನಡೀತಾ ಇರುವ ಹೋರಾಟ ಕೇವಲ ದೆಹಲಿಗೆ ಮಾತ್ರ ಸೀಮಿತವಾಗಿಲ್ಲ. ಕೇವಲ ಜಂತರ್ ಮಂತರ್ಗೆ ಮಾತ್ರ ಸೀಮಿತವಾಗಿಲ್ಲ. ಬೇರೆ ಬೇರೆ ರಾಜ್ಯಗಳಿಗೂ ಕೂಡ ವ್ಯಾಪಿಸಿಕೊಳ್ತಾ ಇದೆ ಪ್ರತಿಭಟನೆಯ ಕಿಚ್ಚು. ಶಿವಮೊಗ್ಗದಲ್ಲಿ ಕಾಂಗ್ರೆಸ್ ಬಿಜೆಪಿ ಮಧ್ಯೆ ಕೌಂಟರ್ ಪ್ರೊಟೆಸ್ಟ್ ಆಗಿದೆ. ಪೊಲೀಸ್ ವಾಹನದ ಮೇಲೇರಿ ಕಾಂಗ್ರೆಸ್ನ ಕಾರ್ಯಕರ್ತರು ಆಕ್ರೋಶ ಹೊರಹಾಕಿದ್ದಾರೆ. ಈ ವೇಳೆ ಬಿಜೆಪಿ ಕಾಂಗ್ರೆಸ್ ಕಾರ್ಯಕರ್ತರ ನಡುವೆ ಪರಸ್ಪರ ತಳ್ಳಾಟ ನೂಕಾಟ ಆಗಿದೆ. ಬೆಳಗಾವಿಯ ಚೆನ್ನಮ್ಮ ವೃತ್ತದಲ್ಲಿ ವಿದ್ಯಾರ್ಥಿಗಳು ಪ್ರೊಟೆಸ್ಟ್ ಅನ್ನು ಮಾಡಿದ್ದಾರೆ. ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಯನ್ನು ಕೊಡಬೇಕು ಅಂತ ಹೇಳಿ ಆಗ್ರಹಿಸಿದ್ದಾರೆ. ಈ ಮೂಲಕ ರಾಜ್ಯದಲ್ಲೂ ಕೂಡ ನೀಟ್ ಪ್ರತಿಭಟನೆಯ ಕಿಚ್ಚು ಧಗಧಗಿಸ್ತಾ ಇದೆ. ನೀವು ಕೂಡ ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ. ನೀಟ್ ಅಕ್ರಮದ ವಿರುದ್ಧ ರಾಜ್ಯದಲ್ಲೂ ಕೂಡ ಪ್ರತಿಭಟನೆಯ ಕಾವು ಜಾಸ್ತಿ ಆಗ್ತಾ ಇದೆ. ಒಂದು ಕಡೆ ಶಿವಮೊಗ್ಗದಲ್ಲಿ ಬಿಜೆಪಿ ಮತ್ತು ಕಾಂಗ್ರೆಸ್ ಕಾರ್ಯಕರ್ತರು ಕೌಂಟರ್ ಪ್ರೊಟೆಸ್ಟ್ ಅನ್ನು ಮಾಡಿದರೆ, ಬೆಳಗಾವಿಯಲ್ಲಿ ವಿದ್ಯಾರ್ಥಿಗಳು ಶಿಕ್ಷಣ ಸಚಿವರು ರಾಜೀನಾಮೆಯನ್ನು ಕೊಡಬೇಕು ಅಂತ ಹೇಳಿ ಆಗ್ರಹಿಸಿ ಪ್ರತಿಭಟನೆಯನ್ನು ಮಾಡಿದ್ದಾರೆ. ನಿನ್ನೆ ಬೆಂಗಳೂರಿನಲ್ಲೂ ಕೂಡ ಬಿಜೆಪಿ ಮತ್ತು ಕಾಂಗ್ರೆಸ್ ನಡುವೆ ಕೌಂಟರ್ ಪ್ರೊಟೆಸ್ಟ್ ಆಗಿತ್ತು. ಈಗ ಶಿವಮೊಗ್ಗದಲ್ಲೂ ಕೂಡ ಅದೇ ರೀತಿಯ ಪ್ರತಿಭಟನೆಯೇ ಕಂಡು ಬಂದಿದೆ. ನೀಟ್ ಪೇಪರ್ ಲೀಕ್ಸ್ ಬಗ್ಗೆ ಈ ಪ್ರೊಟೆಸ್ಟ್ ಇದೆ. ಇದು ಯಾವುದು ಪಾರ್ಟಿ ಇಲ್ಲ, ಯಾವುದು ಪೊಲಿಟಿಕಲ್ ಪಾರ್ಟಿ ಇನ್ವಾಲ್ವ್ ಇಲ್ಲ ಇದ್ರಾಗೆ. ಬರೀ ಯುವಕಸ್ ಪ್ರೊಟೆಸ್ಟ್ ಇದೆ, ಯೂತ್ ಸ್ಟೂಡೆಂಟ್ಸ್ ಪ್ರೊಟೆಸ್ಟ್ ಇದೆ. ತಾವು ನೋಡ್ಬೋದು ಎಷ್ಟು ಪಬ್ಲಿಕ್ ಇದೆ. ಹಿಂದು ಸುಮಾರು 2000 ಸ್ಟೂಡೆಂಟ್ಸ್ ಕೂಡಿದಾವೆ. ಅಷ್ಟು ಆಕ್ರೋಶ ಇದೆ ಅವ್ರ ಒಳಗೆ. ಯಾಕಂದರೆ ಏನೂ ಅಕೌಂಟಬಿಲಿಟಿ ಇಲ್ಲ.